ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿ ಅವರು. ಡಾಕ್ಟರ್ ಪರಿಮಳ ದೇವಿ ಅವರು ಅತ್ಯಂತ ಸುಪ್ರಸಿದ್ಧವಾದಂಥ ಪ್ರಸೂತಿ ತಜ್ಞರು. ಅದಲ್ಲದೆ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು. ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ನಲ್ಲಿ, ಸ್ಕ್ರೀನಿಂಗ್ನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಕಾಲ್ಪೋಸ್ಕೋಪಿಕ್ಸು, ರೋಬೋಟಿಕ್ಕು, ಎಲ್ಲ ಸರ್ಜರಿಯಲ್ಲೂ ಪ್ರವೀಣರು. ಆದರೆ ಇವತ್ತು ಅವ್ರು ಮಾತಾಡ್ತಾ ಇರೋದು ಇತ್ತೀಚಿನ ದಿನದಲ್ಲಿ ನಮ್ಮ ಮಹಿಳೆಯರಲ್ಲಿ ಹೆಚ್ಚಾಗುತ್ತಿರುವಂಥ ಸ್ತನದ ಕ್ಯಾನ್ಸರ್ ಬಗ್ಗೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸ್ವಾಗತ ಪರಿಮಳ ದೇವಿಯವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಗುರುಗಳಿಗೆ ಮತ್ತೊಂದು ನಮಸ್ಕಾರ. ಇವತ್ತು ನಾವು ಈ ಒಂದು ಸಬ್ಜೆಕ್ಟ್ ಬಗ್ಗೆ ಈಗ ಈ ಸಬ್ಜೆಕ್ಟ್ ಮಾತಾಡ್ಬೇಕು ಅಂತಂದ್ರೆ, ನನಗೆ ನಾವು ಚಿಕ್ಕವರಾಗಿದ್ದಾಗ ಹಾಲಿನ ಬಾಟಲ್ಗಳು ಇರ್ತಾ ಇರ್ಲಿಲ್ಲ. ಪ್ರತಿಯೊಬ್ರು ತಮ್ಮ ಮಕ್ಕಳಿಗೆ ಹಾಲನ್ನ ಕುಡಿಸ್ತಾ ಇದ್ರು. ಬರೀ ತಾಯಂದ್ರ ಅಷ್ಟೇ ಅಲ್ಲ, ಅವ್ರ ಚಿಕ್ಕಮ್ಮ, ಅತ್ತೆ, ಮಾವಂದ್ರು ಅಷ್ಟೇ ಅಲ್ಲ, ಅತ್ತೆ ಅಜ್ಜಿಗಳು ಕೂಡ ಹಾಲನ್ನ ಕುಡಿಸ್ತಾ ಇದ್ರು. ತಾಯಿ ಇಲ್ಲ ಅಲ್ಲ, ತಾಯಿ ಇಲ್ಲ ಅಂತ ಇಲ್ಲ, ಮೊಲೆ ಹಾಲನ್ನ, ನಿಪ್ಪಲು ಬಾಟ್ಲ್ ಅನ್ನೋದು ಇರ್ಲೇ ಇಲ್ಲ, ಎಲ್ಲರೂ ಹಾಲು ಕುಡಿಸೋರೆ. ಸೊ ತಾಯಿ ಇದ್ದವ್ರೆಲ್ಲರೂ ಹಾಲು ಕುಡಿಸ್ತಾ ಇದ್ರು. ಹಾಗಾಗಿ ಅವ್ರಿಗೆ ಸ್ತನದ ಕ್ಯಾನ್ಸರ್ ಬಹಳ ಕಡಿಮೆ ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನದಲ್ಲಿ ಸ್ವಂತ ತಮ್ಮ ಮಕ್ಕಳಿಗೆ ಹಾಲು ಕುಡಿಸೋದ್ ಬಿಟ್ಟು ಬಾಟ್ಲ್ ಹಾಲು ಕೊಡ್ತಾ ಇರುವಂತವ್ರು ತಮ್ಮ ಶೇಪು ಚೆನ್ನಾಗಿರ್ಬೇಕು, ಸುಂದರವಾಗಿರ್ಬೇಕು ಅನ್ನೋ ಭ್ರಮೆಯಲ್ಲಿ ಅವರು ಈ ಸ್ತನದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಇದು ನಿಜಾನಾ ಅಂತ ತಿಳಿಸಿ. ಹೌದು ಮೇಡಮ್. ನಮಸ್ಕಾರ ಮೇಡಮ್. ತಾವು ನಮ್ಮ ಗುರುಗಳು. ಮತ್ತೊಮ್ಮೆ ನಾನು ಆ ಗುರುಸ್ಥಾನಕ್ಕೆ ಮತ್ತೊಂದ್ಸರಿ ನಾನು ನಮಸ್ಕಾರ ಮಾಡಿ ಈ ಕೆಲವು ನನ್ನ ಮಾತುಗಳನ್ನ ಹೇಳ್ತೀನಿ, ಹೇಳುವ ಧೈರ್ಯ ಮಾಡ್ತೀನಿ ಅನ್ಬೋದು. ಯಾಕಂದ್ರೆ ತಮಗೆ ಗೊತ್ತಿಲ್ಲದ ಯಾವುದೂ ಇಲ್ಲ. ಆದ್ರೂ ಕೂಡ ನಮಗೊಂದು ಅವಕಾಶ ಕೊಟ್ಟು ನೀವು ನಮಗ್ ಗೊತ್ತಿರೋ ಒಂದು ನಾಲೆಡ್ಜ್ ನ ನಾವು ಬೇರೆಯವರಿಗೆ, ನಮ್ಮ ಶ್ರೋತೃಗಳಿಗೆ ಕೊಡ್ಬೇಕು ಅನ್ನೋದು ತಮ್ಮ ಒಂದು ಧ್ಯೇಯ. ಈ ಸ್ತನದ ಕ್ಯಾನ್ಸರ್ ಇತ್ತೀಚೆಗೆ ತುಂಬಾನೇ ಹೆಚ್ಚಾಗಿದೆ. ಹೌದು, ನಂಬರ್ 1 ಸ್ಥಾನದಲ್ಲಿದೆ. ಮೊದ್ಲೇ ಸರ್ವೈಕಲ್ ಕ್ಯಾನ್ಸರು, ಇಂಟೆಸ್ಟೈನಲ್ ಕ್ಯಾನ್ಸರು, ಓವರಿನ್ ಕ್ಯಾನ್ಸರು ಆತರ ಇತ್ತು. ಹೆಣ್ಮಕ್ಳ ವಿಷಯದಲ್ಲಿ ಹೇಳ್ತಿರೋದು ನಾನು. ಆದ್ರೆ ಈಗ ಇದು ನಂಬರ್ 1 ಪಂಕ್ತಿನಲ್ಲಿ ನಾವು ಹಾಕ್ತಾ ಹೋದ್ರೆ ಅಂಕಿ ಅಂಶಗಳಲ್ಲಿ ಅದು ನಂಬರ್ 1. ಸೆಕೆಂಡಿಗೆ ಸರ್ವೈಕಲ್ ಕ್ಯಾನ್ಸರು, 3ನೇದು ಓರಲ್ ಕ್ಯಾನ್ಸರ್, ಹೀಗೆ ಹೋಗುತ್ತೆ. ಯಾಕೆ ಅಂತಂದ್ರೆ ನೀವ್ ಹೇಳ್ದಂಗೆ ಮುಖ್ಯವಾದ ಒಂದು ಇದು ಅಂದ್ರೆ ಸ್ತನ ಪಾನೀಯ ಅಂತ ನಾವೇನ್ ಹೇಳ್ತೀವಿ, ಮಕ್ಕಳಿಗೆ ಹಾಲು ಕುಡಿಸೋದು, ಅದಕ್ಕೆ ಆಲ್ಮೋಸ್ಟ್ ಅದೊಂದು 100% ಏನಿತ್ತು ಈಗ ಒಂದು 15% ಕಾಣಕ್ಕೆ ನಮ್ಗೆ ಕಷ್ಟ. ಈಗ ನಾವು ಹಾಸ್ಪಿಟಲ್ ಅಲ್ಲಿ ಡೆಲಿವರಿಗಳು ಮಾಡ್ತೀವಿ, ಹೆಣ್ಮಕ್ಳಿಗೆ ಸ್ತನ್ಯಪಾನ ಮಾಡಿಸೋದು ಅಂದ್ರೆ ಯಾವ್ದೇ ಒಂದು ಆಪರೇಷನ್ಗೆ ಕೌನ್ಸಿಲಿಂಗ್ ಮಾಡೋದ್ಕಿಂತ ಹೆಚ್ಚಿಗೆ ಅದು. ಅವ್ರಿಗೆ ಕಲ್ಸ್ಕೊಡ್ಬೇಕು, ಹೀಗ್ ಹಿಡ್ಕೊಳ್ಳಿ ಮಗುನ್, ಹಾಗೆ ಹಿಡ್ಕೊಳ್ಳಿ, ಕುಡಿಸಿ ಅಂತ. ಮೊದ್ಲೆಲ್ಲ ಆತರ ಇರ್ಲಿಲ್ಲ. ಮನೆಯಲ್ಲಿ ತಾಯಿ ಅಜ್ಜಿಗಳೆಲ್ಲ ಕಲ್ಸ್ಕೊಡ್ತಾ ಇದ್ರು. ಒಂದು ನೈಸರ್ಗಿಕ ಕ್ರಿಯೆ ಅದು. ಹೇಗೆ ಆಕಳು ಕರುನ ಕರ್ದ್ಬಿಟ್ಟು ಅದಷ್ಟಕ್ಕೆ ಅದು ಹೋಗುತ್ತೆ, ಕೆಚ್ಚಲಿಗೆ ಬಾಯಿ ಹಾಲು ಹಿಡ್ಕೊಳುತ್ತೆ. ಹಾಗೆ ಇದನ್ನು ಅಷ್ಟೇ. ಮಗು ಒಂಚೂರು ಇಲ್ಲಿ ಅಮ್ಮನ ಹಾಲು ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿದ್ದೆ, ಅಮ್ಮನ್ ತೊಡೆ ಏರಿ ಏರಿ ತಾನೇನೆ ಎಲ್ಲ ಹುಡ್ಕೊಂಡು ಬಾಯಿ ಹಾಕಬಿಡೋದು ಸಹಜ. ನಾವು ನಮ್ಮ ಕಾಲದಲ್ಲಿ ಅದೇ ನೋಡಿದೀವಿ. ಆದ್ರೆ ನಾನು ಕೂಡ ನೋಡಿದೀನಿ, ಅಕಸ್ಮಾತ್ ತಾಯಿ ತುಂಬಾ ಬ್ಯುಸಿ ಇದ್ದು ಕೆಲಸದಲ್ಲಿದ್ರೆ ಅದು ಅಜ್ಜಿ ಬಂದು ಅಟ್ಲೀಸ್ಟ್ ಹಾಲಿಲ್ಲ ಅಂದ್ರೆ ಸುಮ್ನೆ ಸಮಾಧಾನಕ್ಕೆ ತನ್ನ ನಿಪ್ಪಲ್ನ ಇಟ್ಕೊಂಡು ಮಗು ಸುಧಾರಿಸಿದ್ದನ್ನ ನಾನು ಕಣ್ಣಾರ ತುಂಬಾ ಸರಿ ನನ್ನ ಹಳ್ಳಿಗಾಡು ಪೋಸ್ಟಿಂಗ್ ನಲ್ಲೂ ಕೂಡ ನೋಡಿದೆ. ಇದೆಲ್ಲ ಕಾರಣ ಅಂದ್ರೆ ಇವಾಗ ಯಾಕೆ ನಂಬರ್ 1 ಸ್ಥಾನಕ್ಕೆ ಬಂದಿದ್ದು ನಿಂತಿದೆ ಅಂದ್ರೆ ಇದು ಹೆಮ್ಮೆ ಪಡೋದಲ್ಲ, ಇದೊಂದು ವಿಷಾದನೀಯ ಪರಿಸ್ಥಿತಿ. ಅದಕ್ಕೆ ನಾವ್ ಇದ್ರ ಬಗ್ಗೆ ಮತ್ತೆ ಹೈಲೈಟ್ ಮಾಡ್ತಿದೀವಿ. ಎಷ್ಟೋ ಮೀಡಿಯಾಗಳಲ್ಲಿ ಇದು ಬರ್ತಾ ಇದೆ, ಹೋಗ್ತಾ ಇದೆ. ನಾವು ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತಾನು ಮಾಡ್ತಾ ಇದೀವಿ. ಆದ್ರೆ ಇದು ಮತ್ತೆ ನಾವ್ ಯಾಕೆ ಒತ್ತು ಕೊಡ್ತಿದೀವಿ ಅಂದ್ರೆ, ಸ್ತನ್ಯಪಾನ ಮಾಡ್ದಂಗೆ ನೀವು ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಿಗೆ ಆಗೋದು. ಮತ್ತೆ ನಿಮಗೆ ಬರೋ ಒಂದು ಇನ್ಸಿಡೆನ್ಸ್, ಬ್ರೆಸ್ಟ್ ಅಲ್ಲಿರೋ ಸೆಲ್ಸ್ ಗಳು ಇಮ್ಮೆಚ್ಯೂರ್ ಆಗ್ತವೆ. ಸೆಲ್ಸ್ ಗಳು ಏನಿರುತ್ತೆ ನಮ್ದು ಸ್ತನ್ಯಪಾನದ ಸೆಲ್ಸ್ ಗಳು, ಫಾರ್ ಎಕ್ಸಾಂಪಲ್ 22 ವರ್ಷಕ್ಕೆ ಈ ಓದು ಇದು ಅದೆಲ್ಲ ಇರ್ಲಿ ಬಿಡಿ, ಮದ್ವೆ ಆಗ್ತಿದೆ ಒಂದು ಪರಿಕ್ರಮ, ಮಗು ಆಗ್ಬೇಕು. ಇದು 1 ವರ್ಷ ಹೋಯ್ತು ಮದ್ವೆ ಆಗಿ, ಮಗು ಆಗ್ಲಿಲ್ವೇ, ಇದು ಸಾಮಾನ್ಯವಾಗಿತ್ತು. ಮಕ್ಕಳಾಗಿ ಹಾಲು ಕುಡಿಸಿ ಇನ್ನು ಮಗು ಎಷ್ಟು ಬೇಕಾದಷ್ಟು ದಿವಸ ಹಾಲು ಕುಡಿಸ್ತಿದ್ವಿ. ಇವಾಗಿನ ತರ 6 ತಿಂಗಳಿಗೆ ವೀನ್ ಮಾಡು, 1 ವರ್ಷ 2 ವರ್ಷದವರೆಗೂ ಹಲ್ಲು ಬರೋವರೆಗೂ ಕಚ್ಚೋವರೆಗೂ ಕುಡಿಸ್ತಾ ಇದ್ರು. ಹಾಲು ಕುಡ್ತಿರೋ ಮಕ್ಕಳನ್ನು ನಾವಿದೀನಿ 5 ವರ್ಷ. ಆಮೇಲೆ ಇದು ಒಂಥರ ಸಮಾಜದಲ್ಲಿ ಅಸಹಜ ಸ್ಥಿತಿಗೆ ಹೋಗುತ್ತೆ ಅನ್ಕೊಂಡು ಅವಾಗ ಬಿಡಿಸಿದ್ದು, ನಾವೇ ಅದಕ್ಕೆ ಇಂಟರ್ಫಿಯರ್ ಆಗಿದೀವಿ. ಸೊ ಆದ್ರಿಂದ ನಾ ಏನ್ ಹೇಳ್ತೀನಿ ಅಂದ್ರೆ, ಯಾವಾಗ ಸ್ತನ್ಯಪಾನನೇ ಆಗಲ್ವೋ ಈ ಹೈ ಈಸ್ಟ್ರೋಜನ್ ಆಕ್ಟಿವಿಟಿ ಆದಾಗ ಈ ಈಸ್ಟ್ರೋಜನ್ ಆಕ್ಟಿವಿಟಿ ಕಡಿಮೆ ಆಗ್ತಿತ್ತು. ಯಾಕಂದ್ರೆ ಪ್ರೊಜೆಸ್ಟ್ರೋಜನ್ ಆಕ್ಟಿವಿಟಿ ಬರ್ತಿತ್ತು. ಯಾವಾಗ ಪ್ರೆಗ್ನೆನ್ಸಿಗೆ ಅವಳು ಒಳಗಾಗ್ತಾಳೆ, ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಅವಶ್ಯಕ. ಆದ್ರೆ ಈ ಸಮಯದಲ್ಲಿ ಅವಳಿಗೆ ಪ್ರೊಟೆಕ್ಷನ್ ಕೊಡ್ತಿತ್ತು.
ಆದ್ರೆ ಇವಾಗ ಏನಾಗ್ತಿದೆ 30, 32, 33 ಆಗಿ ಒಂದು ಮಗು ಆಗೋವರೆಗೂ ಈಸ್ಟ್ರೋಜನ್ ಆಕ್ಟಿವಿಟಿ ನಡೀತಾನೇ ಇರುತ್ತೆ. ಅವಾಗ ಈ ಹೌದು ಬ್ರೆಸ್ಟ್ ಸೆಲ್ಸ್ ಗಳು ಏನಾದ್ರು ಆರ್ಸೆನಿಕ್ ಆಕ್ಟಿವಿಟಿಗೆ ನಾವು ಹೋಗ್ತೀವಿ. ನಂತರ ಅವ್ರು ಒಂದು ಮಗು ಆಗ್ತಿದ್ದಂಗೆ ಅವಳ ಪಾಪ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಅವಳದು ತಪ್ಪೇನೂ ಇಲ್ಲ. ಸಮಾಜ ಆತರ ಇವಾಗ ಅವ್ಳ ಎಕ್ಸ್ಪೆಕ್ಟೇಷನ್ ಅನ್ನ ನೋಡ್ತಾ ಇದೆ. ಅವ್ರು ಅದನ್ನ ಮೈಗೂಡಿಸ್ಕೊಂಡಾಗ ಆ ಫ್ಯಾಮಿಲಿಯಿಂದನೂ ಎಲ್ಲಾ ಕಡೆಯಿಂದ ಬರೋದ್ರಿಂದ ಅವ್ರ ಮತ್ತೆ ಇನ್ನೊಂದ್ ಮಗು ಬೇಡ ಅಂತ 5-6 ವರ್ಷಗಳ ಕಾಲ ದುಡ್ಬೋದು. ಅಷ್ಟೊತ್ತಿಗೆ ಮೆನೋಪಾಸೇ ಆಗ್ಬೋದು. ಸೊ 4-5 ಮಂತ್ ಪ್ರೊಜೆಸ್ಟ್ರೋಜನ್ ಏನ್ ಪ್ರೊಟೆಕ್ಷನ್ ಅವ್ರಿಗೆ ಸಿಕ್ತಿತ್ತು, ಇವಾಗ ಆ ಪ್ರೊಟೆಕ್ಷನ್ ಇಲ್ಲ. ಅದು ನೀನು ಬೇಗ ಏನಾದ್ರು ಋತುಮತಿ ಆಗಿದ್ರೆ ಅರ್ಲಿ ಮೆನೋಪಾಸ್ ಆಗಿದ್ರೆ ಅವಾಗ ಇನ್ನೊಬ್ಬ ಈಸ್ಟ್ರೋಜನ್ ಆಕ್ಟಿವಿಟಿ ಬೇಗ ಅವರಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವ್ರ ಮೆನೋಪಾಸಿಗೆ ಬೇಗ ಒಳಗಾಗ್ತೆ. ಅವಾಗ ಇನ್ನೂ ಸ್ವಲ್ಪ ಕಾರ್ಸಿನೋಜೆನಿಕ್ ಆಕ್ಟಿವಿಟಿ ಬಾಡಿನಲ್ಲಿ ಇಮ್ಯುನಾಲಜಿಕಲ್ ಸಿಸ್ಟಮ್ ಕಡಿಮೆ ಆಗಿ ಹಾಗೆ ಆಗುತ್ತೆ. ಹೀಗೆ ನಮ್ಮ ಮಹಿಳೆಯರು ಅವಾಗವಾಗ ಈ ಒಂದು ವಿಷಯದ ಬಗ್ಗೆ ಜಾಗರೂಕತೆ ವಹಿಸ್ಬೇಕು. ಇವ್ರು ಅಕಸ್ಮಾತ್ ಒಂದ್ ಏನಾದ್ರು ಗೆಡ್ಡೆ ಬದಿ ಅನ್ನೋದನ್ನ ಅವ್ರು ಸೆಲ್ಫ್ ಟೆಸ್ಟ್ ಅಲ್ಲಿ ನೋಡ್ಬೇಕು. ನಾವ್ ಹೇಗೆ ಸರ್ವೈಕಲ್ ಕ್ಯಾನ್ ಅಲ್ಲಿ ಹೆವಿ ವೈರಸ್ ನಮಗ್ ಕೊಟ್ಟಿದೆ, ಇದೇ ಕ್ಯಾನ್ ಮಾಡ್ತಿರೋದು ಅಂತ, ಹಾಗೆ ಬ್ರೆಸ್ಟ್ ಅಲ್ಲಿ ನಿಮ್ಮ ಸೆಲ್ಫ್ ಎಕ್ಸಾಮಿನೇಷನ್ ನಿಮಗೆ ಒಂದು ನೀವು ಆದಷ್ಟು 20-22 ವರ್ಷ ದಾಡ್ತಿದ್ದಂಗೆನೆ ನಿಮಗೆ ಯಾವಾಗ ಒಂದು ತಿಳುವಳಿಕೆ ಬಂದಿರುತ್ತೆ, ಅವಾಗಿಂದನೇ ನೀವು ಮದುವೆ ಆಗಿರ್ಲಿ ಆಗದೆ ಇರ್ಲಿ, ಈ ಮಾತನ್ನ ಮತ್ತೆ ಹೇಳ್ತೀನಿ, ಮದುವೆ ಆದವ್ರಿಗೆ ಮಾತ್ರ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದಾ? ಮದುವೆ ಆಗದಿದ್ರೆ ಬರೋದು. ಮದುವೆ ಆಗದಿದ್ದಲ್ಲಿ ಮತ್ತೆ ಪ್ರೆಗ್ನೆನ್ಸಿನೇ ಆಗದಿದ್ದಲ್ಲಿ ಅವ್ರು ಹೆಚ್ಚಿನ ಒಂದು ತುತ್ತಾಗ್ತಾ ಇದಾರೆ ಈ ಕ್ಯಾನ್ಸರ್ಗೆ ಅನ್ಬೋದು. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಪ್ರೊಜೆಸ್ಟ್ರೋಜನ್ ಆಕ್ಟಿವಿಟಿ ಸಿಗ್ತಾ ಇಲ್ಲ. ಹಂಗಂತ ಅವ್ರು ಪ್ರೊಜೆಸ್ಟ್ರೋಜನ್ ತಗೊಂಡು ತಿಂದು ಇದನ್ನ ಪ್ರತಿರೋಧ ಮಾಡ್ಕೊಳಕ್ ಆಗಲ್ಲ. ಅವರು ನ್ಯಾಚುರಲ್ ಆಗಿ ಬಾಡಿನಲ್ಲಿ ಬರುವ ಈ ಪ್ರತಿರೋಧಕ ಶಕ್ತಿ ಏನಿರುತ್ತೆ ಪ್ರೊಜೆಸ್ಟ್ರೋಜನ್ ಅದನ್ನ ಉಪಯೋಗಿಸ್ಕೊಂಡು ಅವರ ಜೀವನ ಶೈಲಿನ ಅವರು ಅಳವಡಿಸ್ಕೋಬೇಕು. ಇವಾಗ ಒಂದ್ ಗೆಡ್ಡೆ ಇದೆ, ಅಕಸ್ಮಾತ್ ಸಣ್ಣ ಗೆಡ್ಡೆ ಇದ್ರೆ ಅದೇನ್ ಕ್ಯಾನ್ಸರ್ ಅಂತ ಅಲ್ಲ, ಆದ್ರೆ ಅದನ್ನ ಅವರು ಸೆಲ್ಫ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ನಾವ್ ಅಂತೀವಿ. ಸ್ನಾನಕ್ಕೆ ಹೋಗ ಯಾರೇ ಆಗ್ಲಿ ವಿವಸ್ತ್ರರಾಗೆ ಹೋಗ್ತಾರೆ. ಆ ಸಮಯದಲ್ಲಿ ಅವರ ಒಂದು ಕೈನ ಒಂದು ಈ ಭಾಗದಲ್ಲಿ ಅದನ್ನ 4 ಕ್ವಾಡ್ರೆಂಟ್ ಆಗಿ ಮೇಲೆ ಕೆಳಗೆ ಈ ಸೈಡ್ ಮತ್ತೆ ಈ ಸೈಡ್ 4 ಸೈಡ್ ನೋಡಿ ನಿಪ್ಪಲನ್ನು ಪ್ರೆಸ್ ಮಾಡ್ಕೊಂಡು ನೋಡೋದ್ರಿಂದ ಅಕಸ್ಮಾತ್ ಸಣ್ಣ ಪುಟ್ಟದ ಏನಾದ್ರು ಗೆಡ್ಡೆ ಇದ್ರೆ ಅವರೇ ಸೆಲ್ಫ್ ಎಕ್ಸಾಮಿನೇಷನ್ ಅಲ್ಲೇ ನೋಡ್ಕೊಂಡು ಬರ್ಬೋದು. ಎಷ್ಟೋ ಜನ ಹಾಗೆ ಬರ್ತಾರೆ, ನಮ್ಗೆ ಯಾಕೋ ಈ ಕಡೆ ಬ್ರೆಸ್ಟ್ ಸ್ವಲ್ಪ ದಪ್ಪ ಅನಿಸ್ತಿದೆ, ಇತ್ತೀಚೆಗೆ ನಮ್ಗೆ 35-36 ವರ್ಷ ಆಯ್ತು. ನಮ್ಮ ಮನೆಯಲ್ಲಿ ಹೆರಿಡಿಟ್ರಿ ಇದೆ, ಇದೊಂದು ಮುಖ್ಯ ಅಂಶ ಅವ್ರು ಇಟ್ಕೊಳ್ಳೇಬೇಕು. ಅವ್ರ ಮನೆಯಲ್ಲಿ ಅವ್ರ ತಾಯಿಗೋ ಅವ್ರ ಅಜ್ಜಿಗೋ ಅಥವಾ ತಾಯಿ ಕಡೆ ಸಂಬಂಧಿಕರಿಗೆ, ಆಂಟಿಗಳಿಗೆ, ಚಿಕ್ಕಮ್ಮಗಳಿಗೆ, ದೊಡ್ಡಮ್ಮಗಳಿಗೆ ಏನಾದ್ರು ಬಂದು ಹೋಗಿದ್ರೆ ತುಂಬಾ ಜಾಗರೂಕರಾಗಿರ್ಬೇಕು. ಅವ್ರ ಸೆಲ್ಫ್ ಎಕ್ಸಾಮಿನೇಷನ್ ಯಾವಾಗ್ಲೂ ಮಾಡ್ಕೋತಾ ಇರ್ಬೇಕು. ಮತ್ತೆ ಆದಷ್ಟು 20-25 ವರ್ಷಗಳ ನಂತರ ವರ್ಷಕ್ಕೊಂದ್ಸರಿ ಸ್ಕ್ಯಾನಿಂಗ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಮ್ಯಾಮೋಗ್ರಫಿ ಇಸ್ ಎ ಮಸ್ಟ್ ಆಫ್ಟರ್ 40 years. ಯಾಕಂದ್ರೆ ಮ್ಯಾಮೋಗ್ರಫಿನಲ್ಲಿ ಬ್ರೆಸ್ಟ್ ದ ಒಂದು ಎಕ್ಸ್ರೇ, ಅದು ಅಲ್ಲಿ ಒಂದ್ ಸಣ್ಣದೊಂದು ಬೇಳೆಕಾಳಷ್ಟು ಏನಾದ್ರು ಇದ್ರೂನು ಅದು ಕಂಡು ಬರುತ್ತೆ. ಸೊ ಅದು ಹೆಲ್ತ್ ಚೆಕಪ್ ಅಲ್ಲಿ ಆಯ್ತು. ಆದ್ರೆ ನೀವೇ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳಿ. ನಿಮ್ಮ ನಿಪ್ಪಲ್ಲಿಂದ ಏನಾದ್ರು ಬ್ಲಡ್ ಬರ್ತಾ ಇದ್ರೆ, ನಿಮ್ಗೆ ಒಂದು ಮಗುವಿಗೆ ಹಾಲು ಕುಡ್ಸೋ ಟೈಮು ಎಲ್ಲಾ ಮುಗಿದ್ಮೇಲೂ ಅವಾಗವಾಗ ಒಂದು ಕೆಂಪು ಮಿಶ್ರಿತ ಡಿಸ್ಚಾರ್ಜ್ ಬರ್ತಾ ಇದ್ರೆ, ಉರಿ ಬರ್ತಾ ಇದ್ರೆ ನಿಪ್ಪಲ್ ಇದ್ದಕ್ಕಿದ್ದಂಗೆ ಒಳಭಾಗಕ್ಕೆ ಹೋಗ್ತಾ ಇದ್ರೆ ರಿಟ್ರಾಕ್ಟೆಡ್ ನಿಪ್ಪಲ್ ಅಂತೀವಿ. ಅದಿರುತ್ತೆ. ಯಾಕಂದ್ರೆ ಒಳಗಡೆ ಒಂದ್ ಗೆಡ್ಡೆ ಬೆಳಿತಾ ಇರೋದ್ರಿಂದ ನಿಪ್ಪಲ್ನ ಎಳ್ಕೊಳ್ತಾ ಇರುತ್ತೆ. ಸೊ ಎಲ್ಲಾನು ನೀವು ಗಮನದಲ್ಲಿ ಇಟ್ಕೋಬೇಕು. ಇದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಒನ್. ಇಲ್ಲಿ ನಾವು ಟ್ರೀಟ್ಮೆಂಟ್ ನ ಎಷ್ಟು ಬೇಗ ಕೊಡ್ತೀವೋ ಅಷ್ಟು ಅವಳು ಗುಣಮುಖಳಾಗ್ಬಿಡ್ತಾಳೆ. ಬೇರೆ ತರ ಅಲ್ಲ. ಈಗ ಲಂಗ್ ಕ್ಯಾನ್ಸರ್ ಆಗ್ಲಿ, ಲಿವರ್ ಕ್ಯಾನ್ಸರ್ ಆಗ್ಲಿ, ಅಲ್ಲಿ ಎಲ್ಲ ಬ್ಲಡ್ ಸ್ಪ್ರೆಡ್ ಸಡನ್ಲಿ ನಾವ್ ಏನು ಮಾಡಕ್ಕಾಗಲ್ಲ. ಅದು ನಾವು ಅವ್ರ ಪಾಪ ಒಂದು ಹೀನಾಯ ಸ್ಥಿತಿಗೆ ಅವರು ಒದ್ದಾಡ್ತಾ ಹೋಗ್ತಾ ಇರೋದನ್ನ ನೋಡ್ಕೊಂಡು ಮೆಡಿಸಿನ್ ಇಂದ ಹೆಲ್ಪ್ ಮಾಡಕ್ ನೋಡ್ತೀವಿ. ಬಟ್ ಇಲ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ಗುಣಮುಖ ಮಾಡ್ಲಿಕ್ಕೆ ಸಾಧ್ಯ. ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇರ್ಲಿ. 20 ವರ್ಷದ ಹೆಣ್ಮಕ್ಳಿಂದ ಹಿಡಿದು 45 ವರ್ಷದವರೆಗೂ ನಾವು ಬ್ರೆಸ್ಟ್ ಕ್ಯಾನ್ಸರ್ ನೋಡ್ತಾ ಇದೀವಿ. 40 ವರ್ಷ ಆದ್ಮೇಲೆ ಬರುತ್ತೆ ಅನ್ನೋದು ತಪ್ಪು. ಇತ್ತೀಚಿನ ಒಂದು ಮ್ಯುಟೇಷನ್ ಅಲ್ಲಿ, ಎಪಿಜೆನೆಟಿಕ್ ಚೇಂಜಸ್ ಅಲ್ಲಿ ಒಬಿಸಿಟಿ, ಸ್ಮೋಕಿಂಗ್, ಆಲ್ಕೋಹಾಲ್ ಹ್ಯಾಬಿಟ್ಸ್ ಇದೆಲ್ಲ ಇರೋದ್ರಲ್ಲಿ, ಮತ್ತೆ ಹೆಚ್ಚಿನ ವಿಷಯದಲ್ಲಿ ಮದುವೆ ಆಗದೆ ಇರೋದು, ಮದುವೆ ಆದ್ರೂ ಮಗು ಆಗದೆ ಇರೋದು, ಮಗುವಿಗೆ ಹಾಲು ಕೊಡದೆ ಇರೋದು, ಹಾಲು ಕುಡಿಸದೇ ಇರೋದು. ನಾವ್ ಇನ್ನೇನು ಆಗಸ್ಟಿಗೆ ಬರ್ತಾ ಇದೀವಿ, ಸ್ತನ್ಯಪಾನ ಒಂದು ತಿಂಗಳು ಅಂತ ಅನ್ನೋದನ್ನ ನಾವು ಈಗ ಆಚರಣೆ ಮಾಡ್ತೀವಿ. ಆಲ್ರೆಡಿ ಆಗಸ್ಟ್ 3ಗೆ ನಾವು ಅದನ್ನ ವಿಶೇಷವಾಗಿ ಆಚರಿಸ್ಬೇಕು ಅಂತ ನಮ್ಮ ಆಸ್ಪತ್ರೆಗಳಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ಮೀಟಿಂಗ್ ಗಳು ಆಗ್ತಾ ಇದೆ. ತಮ್ಮಂತವ್ರನ್ನ ಕರೆಸ್ಬೇಕು, ಮಾತಾಡ್ಸ್ಬೇಕು ಅಂತ ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ. ಹಿಂಗಿರುವಾಗ ನಾವು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸೋಣ. ಮತ್ತೆ ನಮ್ಮ
ಮಹಿಳೆಯರಿಗೆ ಮತ್ತೆ ಗಂಡಸರಿಗೂ ಕೂಡ ಫ್ಯಾಮಿಲಿಗೆ ಇದರ ಬಗ್ಗೆ ಗಮನ ಸೆಳೆಯೋಣ. ಗಂಡಸರಲ್ಲಿ ಸ್ತನ ಕ್ಯಾನ್ಸರ್ ಬರಲ್ಲ ಅಂತ ಅವ್ರಿಗೂ ನಮ್ಮ ಬರುತ್ತೆ, ಗಂಡಸರಿಗೂ ಬರುತ್ತೆ. 1% ಇನ್ಸಿಡೆನ್ಸ್ ಅವರಲ್ಲೂ ಇದೆ. ಬಟ್ ಅವರಲ್ಲಿ ಬಂದ್ರೆ ಅದು ತುಂಬಾ ಪೆದಗ್ನಾಮಿಕ್ ತುಂಬಾ ಒಂದು ಅಗ್ರೆಸಿವ್ ಆಗಿ ಬರುತ್ತೆ ಅಂತ ಬೇಗನೆ ಬೆಳೆಯುತ್ತೆ. ಬರುತ್ತೆ. ಹೀಗೆ ಹೆಣ್ಣಿನಲ್ಲೂ ಕೂಡ ಗಂಡಿನ ಒಂದು ಹಾರ್ಮೋನ್ ಇರುತ್ತೆ, ಗಂಡಿನಲ್ಲೂ ಹೆಣ್ಣಿನ ಹಾರ್ಮೋನ್ ಇರುತ್ತೆ. ಸೊ ಈ ಇದ್ರ ಬಗ್ಗೆ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ, ಸ್ತನ ಕ್ಯಾನ್ಸರ್ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಣ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾಗಿ ವಿಷಯವನ್ನು ಕೊಡ್ಲಿಕ್ಕೆ ಮತ್ತೆ ಜಾಸ್ತಿ ಪ್ರಯತ್ನ ಮಾಡೋಣ ಅಂತ ಕೇಳ್ಕೊಳ್ತೀನಿ ಮೇಡಮ್. ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿಯವರೇ. ನೀವು ನಮ್ಮ ವೀಕ್ಷಕರಿಗೆ ಕಿವಿಮಾತು ಹೇಳಿದ್ದೇನೆಂದ್ರೆ, ಸಕಾಲಕ್ಕೆ ಮದುವೆ ಮಾಡ್ಕೊಳ್ಳಿ. ಮದುವೆ ಆದ್ಮೇಲೆ ಮಕ್ಕಳನ್ನ 2-3 ಮಕ್ಕಳು ಮಾಡ್ಕೊಂಡು ಆ ಮಕ್ಕಳಿಗೆ ನೀವೇ ಹಾಲು ಕುಡಿಸಿ. ನಿಮ್ಮ ಬ್ರೆಸ್ಟ್ ಇಂದ ಹಾಲು ಕುಡಿಸಿದಾಗ ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಇನ್ಸಿಡೆನ್ಸು ಕಡಿಮೆ ಆಗತ್ತೆ. 3ನೇದು ಗಂಡಸರಿಗೂ ಬರುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿದ್ರೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.